ಕೆಪಿಎಸ್ಸಿ ನಲ್ಲಿ ಆಗ್ತಾ ಇರ್ತಕ್ಕಂಥ ಅಥವಾ ಕೆಪಿಎಸ್ಸಿ ಇಂದ ಉದ್ಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಪದೇ ಪದೇ ಪರೀಕ್ಷೆಗಳನ್ನು ಮುಂದೂಡ್ತಕ್ಕಂಥದ್ದು, ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಕ್ಕಂಥದ್ದು, ಭಾಷಾಂತರ ವಿಚಾರದಲ್ಲಿ ಪ್ರಶ್ನೆ ಪತ್ರಿಕೆಗಳು ಇಂಗ್ಲೀಷಿಂದ ಕನ್ನಡಕ್ಕೆ ಏನೋ ಭಾಷಾಂತರಗಳಾಗ್ತದೆ, ಅಲ್ಲೇನೋ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಇದೆಲ್ಲದರ ವಿರುದ್ಧ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು, ಯುವಕ ಮಿತ್ರರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಕೆಪಿಎಸ್ಸಿಯ ಗೊಂದಲಗಳ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಶಾಸಕ ಮಿತ್ರ ಇರ್ತಕ್ಕಂಥ ಧೀರಜ್ ಅವರು, ನಮ್ಮ ಸಪ್ತಗಿರಿ ಗೌಡರು ಎಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಬೆಂಬಲವನ್ನು ನೀಡಿದ್ದೇವೆ. ಇದು ನಮ್ಮ ಬೆಂಬಲ ಸಾಂಕೇತಿಕ ಬೆಂಬಲ ಅಲ್ಲ. ಯಾಕೆಂದರೆ ಇವತ್ತು ಲಕ್ಷಾಂತರ ಯುವಕರು ಇವತ್ತು ಬೀದಿಗೆ ಬಂದಿದ್ದಾರೆ. ರಾಜ್ಯ ಸರ್ಕಾರವು ಕೂಡ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳದೇನೆ ಹುಡುಗಾಟಿಕೆ ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಈ ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಕೂಡ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ದೇವೆ. ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಡ ಜಾಸ್ತಿ ಆಗ್ತಿದೆ ಸರ್. ಇವತ್ತು ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ಈ ಹಿಂದೆ ವರದಿ ಮಂಡನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಪಾಪ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಜಾತಿ ಜನಗಣತಿಯನ್ನ ಒಂದು ರೀತಿ ಪಗಡೆ ಆಟ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ ಅವರ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತದೋ ಅವಾಗ ಜಾತಿ ಜನಗಣತಿ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಎಲ್ಲಿ ಅವರ ಕುರ್ಚಿ ಸ್ವಲ್ಪ ಭದ್ರ ಆಗ್ತದೋ ಅಂತ ಹೇಳ್ತಾರೆ, ಅದನ್ನ ಮುಂದೂಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪಗಡೆ ಆಟ ಮಾಡ್ಕೊಂಡಿದ್ದಾರೆ. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ಈ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥದ್ದು ಒಂದು ಕಡೆ, ಇವತ್ತು ಜಾತಿ ಜನಗಣತಿ ಅಂತೇಳಿ ಇವತ್ತು ಹುಚ್ಚಾಟ ಏನು ಮಾಡ್ತಾ ಇದೆ, ಇದು ಅಕ್ಷಮ್ಯ ಅಪರಾಧ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಈ ರೀತಿ ಹುಡುಗಾಟಿಕೆ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು ಪ್ರೀತಮ್ ಕೂಡ ಕಾಂಗ್ರೆಸ್ ಹೋಗ್ತಾರೆ ಅಂತ ಸುದ್ದಿ ಹಬ್ತಾ ಇದೆ. ನೋಡ್ರಿ, ನಾವಿವತ್ತು ವಿದ್ಯಾರ್ಥಿಗಳೇ ಬೀದಿಗೆ ಬಂದಿದ್ದಾರೆ, ಇವತ್ತು ಹೋರಾಟ ಮಾಡ್ತಾ ಇದ್ರ ಬಗ್ಗೆ ನಾವು ಬಂದಿದ್ದೇವೆ. ಈ ವಿಚಾರ ಮತ್ತೊಮ್ಮೆ ಚರ್ಚೆ ಮಾಡಿ. ಕೆಪಿಎಸ್ಸಿ ನಲ್ಲಿ ಆಗ್ತಾ ಇರ್ತಕ್ಕಂಥ ಅಥವಾ ಕೆಪಿಎಸ್ಸಿ ಇಂದ ಉದ್ಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಪದೇ ಪದೇ ಪರೀಕ್ಷೆಗಳನ್ನು ಮುಂದೂಡ್ತಕ್ಕಂಥದ್ದು, ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಕ್ಕಂಥದ್ದು, ಭಾಷಾಂತರ ವಿಚಾರದಲ್ಲಿ ಪ್ರಶ್ನೆ ಪತ್ರಿಕೆಗಳು ಇಂಗ್ಲೀಷಿಂದ ಕನ್ನಡಕ್ಕೆ ಏನೋ ಭಾಷಾಂತರಗಳಾಗ್ತದೆ, ಅಲ್ಲೇನೋ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಇದೆಲ್ಲದರ ವಿರುದ್ಧ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು, ಯುವಕ ಮಿತ್ರರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಕೆಪಿಎಸ್ಸಿಯ ಗೊಂದಲಗಳ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಶಾಸಕ ಮಿತ್ರ ಇರ್ತಕ್ಕಂಥ ಧೀರಜ್ ಅವರು, ನಮ್ಮ ಸಪ್ತಗಿರಿ ಗೌಡರು ಎಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಬೆಂಬಲವನ್ನು ನೀಡಿದ್ದೇವೆ. ಇದು ನಮ್ಮ ಬೆಂಬಲ ಸಾಂಕೇತಿಕ ಬೆಂಬಲ ಅಲ್ಲ. ಯಾಕೆಂದರೆ ಇವತ್ತು ಲಕ್ಷಾಂತರ ಯುವಕರು ಇವತ್ತು ಬೀದಿಗೆ ಬಂದಿದ್ದಾರೆ. ರಾಜ್ಯ ಸರ್ಕಾರವು ಕೂಡ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳದೇನೆ ಹುಡುಗಾಟಿಕೆ ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಈ ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಕೂಡ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ದೇವೆ. ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಡ ಜಾಸ್ತಿ ಆಗ್ತಿದೆ ಸರ್. ಇವತ್ತು ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ಈ ಹಿಂದೆ ವರದಿ ಮಂಡನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಪಾಪ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಜಾತಿ ಜನಗಣತಿಯನ್ನ ಒಂದು ರೀತಿ ಪಗಡೆ ಆಟ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ ಅವರ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತದೋ ಅವಾಗ ಜಾತಿ ಜನಗಣತಿ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಎಲ್ಲಿ ಅವರ ಕುರ್ಚಿ ಸ್ವಲ್ಪ ಭದ್ರ ಆಗ್ತದೋ ಅಂತ ಹೇಳ್ತಾರೆ, ಅದನ್ನ ಮುಂದೂಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪಗಡೆ ಆಟ ಮಾಡ್ಕೊಂಡಿದ್ದಾರೆ. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ಈ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥದ್ದು ಒಂದು ಕಡೆ, ಇವತ್ತು ಜಾತಿ ಜನಗಣತಿ ಅಂತೇಳಿ ಇವತ್ತು ಹುಚ್ಚಾಟ ಏನು ಮಾಡ್ತಾ ಇದೆ, ಇದು ಅಕ್ಷಮ್ಯ ಅಪರಾಧ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಈ ರೀತಿ ಹುಡುಗಾಟಿಕೆ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು ಪ್ರೀತಮ್ ಕೂಡ ಕಾಂಗ್ರೆಸ್ ಹೋಗ್ತಾರೆ ಅಂತ ಸುದ್ದಿ ಹಬ್ತಾ ಇದೆ. ನೋಡ್ರಿ, ನಾವಿವತ್ತು ವಿದ್ಯಾರ್ಥಿಗಳೇ ಬೀದಿಗೆ ಬಂದಿದ್ದಾರೆ, ಇವತ್ತು ಹೋರಾಟ ಮಾಡ್ತಾ ಇದ್ರ ಬಗ್ಗೆ ನಾವು ಬಂದಿದ್ದೇವೆ. ಈ ವಿಚಾರ ಮತ್ತೊಮ್ಮೆ ಚರ್ಚೆ ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.